ಚಿಕ್ಕ ಮಕ್ಳಿಗೆಲ್ಲ ಈ ರೇಂಜಿಗೆ ಮಾಡ್ತಾರ. ನಾನ್ ಮನೆಯಿಂದ ಬಸ್ ಸ್ಟಾಪಿಗೆ ಬರೋಷ್ಟ್ರಲ್ಲಿ ಬಸ್ ಮಿಸ್ ಆಗೋಯ್ತು. 8:15 ಹೋಗೋ ಬಸ್ಸು 8:10ಕ್ಕೆ ಹೋಗ್ಬಿಡ್ತು. ಅದು ನನ್ ಕಣ್ಮುಂದೆನೆ ಹೋಗಿದ್ಕೆ ಗಿಲ್ಟ್ ಫೀಲ್ ಆಗ್ತಿತ್ತು. ಅಟ್ಲೀಸ್ಟ್ ಇನ್ನೊಂದು ರೂಟಿನ್ ಬಸ್ ಆದ್ರೂ ಬರ್ತೈತೆ ಅಂದ್ರೆ ಅದು ಯಾಕೋ ಇವತ್ತು 8:45 ಆದ್ರೂ ಬರ್ಲೇ ಇಲ್ಲ. CRA ಲೇಟ್ ಆಗಿ ಬರ್ತಾರೆ ಅಂತ ಸರ್ ಏನಾದ್ರು ಬೈದು ಬಿಟ್ರೆ ಅನ್ಬಿಟ್ಟು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡೆ ಸರ್ರಿಗೆ ಮೆಸೇಜ್ ಹಾಕ್ಬಿಟ್ಟೆ. ಎಷ್ಟೋ ಹೊತ್ತಾದ್ಮೇಲೆ 9 ಗಂಟೆಗೆ ಹೋಗೋ ಬಸ್ ಬಂದ್ಬಿಡ್ತು. ಆ ಬಸ್ಸಿಗೆ ಹತ್ ಕುತ್ಕೊಂಡು ಇನ್ನೇನ್ ಮಾಡಕ್ಕಾಗುತ್ತೆ ಅಂತ. ಅದಾದ್ಮೇಲೆ 8:15 ಬರೋ ಬಸ್ಸು ಲೇಟಾಗಿ ಬಂದ್ಬಿಡ್ತಲ್ಲ, ಆ ಬಸ್ಸೇ ಬಂತು. ತಿರ್ಗಾ ಇಲ್ದಿ ಆ ಬಸ್ಸಿಗೆ ಹತ್ಕೊಂಡ್ ಬಂದೆ. ಅಂತೂ ಕಾಲೇಜಿಗೆ ಬರೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಸರಿ ಯಾಕಮ್ಮ ಲೇಟ್ ಅಂತಂದ್ರೆ ಸರ್ ಇನ್ಫಾರ್ಮ್ ಮಾಡಿದೀನಿ ಅಂತ ಹೆಂಗೋ ಹೇಳಿ ಬಚಾವಾದೆ. ಕ್ಲಾಸಸ್ ಎಲ್ಲ ಮುಗಿಸಿ ನೆನ್ನೆ ತರ ಏನಾದ್ರು ಬಸ್ ಮಿಸ್ ಆಗ್ಬಿಟ್ರೆ ಅಂತ ಅನ್ಬಿಟ್ಟು ಬೇಗ ಬಂದ್ವಿ. ಆದ್ರೂ ಒಂದ್ ಬಸ್ ಬಿಟ್ಟೇ ಬಿಟ್ವಿ. ನೆಕ್ಸ್ಟ್ ಒಂದು 2-3 ಮಿನಿಟ್ಸಿಗೆ ಒಂದು ಬಸ್ ಬಂತು. ಬಸ್ ಹತ್ಕೊಂಡು ಬಸ್ ಸ್ಟಾಪಿಗೆ ಬಂದ್ರೆ ಇಲ್ಲಿ ನೋಡಿದ್ರೆ ನಮ್ಮ ತೋವಿನಕೆರೆಗೆ ಹೋಗೋ ಬಸ್ಸೇ ಬರಲಿಲ್ಲ. 2:15ಗೆ ಬಸ್ ಐತೆ ಅಂತ ಕಾಲೇಜಿಂದ ಬೇಗ ಬಂದ್ರೆ ಯಾವ ಬಸ್ ಬರ್ಲಿಲ್ವಲ್ಲ. ಅದಕ್ಕೆ 3 ಗಂಟೆ ಬಸ್ಸಿಗೆ ಹತ್ಕೊಂಡೆ ಮನೆಗೆ ಹೊರಟೆ. ಬಸ್ಸಲ್ಲಿ ಕುತ್ಕೊಂಡು ಸ್ಟೇಟಸ್ ನೋಡುವಾಗ ನಮ್ಮ ಅಕ್ಕನ ಸ್ಟೇಟಸ್ ನೋಡಿದೆ. ಅವ್ರ ಮಕ್ಳಿಗೆಲ್ಲ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋ ಥರ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಸನ್ಮಾನ ಮಾಡಿಬಿಟ್ಟವ್ರೆ. ನಾವು ಮಾಸ್ಟರ್ಸಿಗೆ ಬಂದ್ರು ಯಾವುದೂ ಇಲ್ಲ. ಮಜಾ ಆಯಾ. ನನ್ನ ತಂಗಿ ಎಕ್ಸಾಮ್ ಮುಗಿಸ್ಕೊಂಡು ಆಲೆ ಬಂದ್ಬಿಟ್ಟಿದ್ಲು. ಅದಕ್ಕೆ ಅವಳನ್ನು ಕರ್ಕೊಂಡು ಏನಾದ್ರೂ ತಿನ್ಕಬರೋಣ ಅಂತ ಬಸ್ ಸ್ಟಾಪಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಒಂದ್ರಿಂದ ಒಂದು ಬಸ್ಗಳೇ ಬಂದ್ಬಿಟ್ಟವೆ. ನಮಗ್ ಬೇಕಾದಾಗ ಮಾತ್ರ ಒಂದ್ ಬಸ್ ಬರಲ್ಲ. ನಾವ್ ಯಾವಾಗ ಬಂದ್ರು ಇದೇ ಚಾಟ್ ಸೆಂಟ್ರಿಗೆ ಬರೋದು. ಇಲ್ಲಿ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರ್ತೈತೆ. ನಮ್ಮ ತೋವಿನಕೆರೆ ಸೈಡ್ ಯಾರೆಲ್ಲ ಈ ಚಾಟ್ ಸೆಂಟ್ರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ನಾವು ತಿಂದು ಮನೆಗೆ ಹೋದ್ರೆ ನನ್ನ ತಮ್ಮ ಎಲ್ಲಿ ಕೇಳ್ತಾನ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅವ್ನು ನೋಡಿದ್ರೆ ನಮ್ಗೆ ಉಲ್ಟಾ ಹೊಡೆದೋಟ. ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಅವನು ತಿನ್ನೋದಕ್ಕೆ ಅಂತ ಬಂದವನೆ. ನಾವು ಅಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಿದ್ರು ಅವ್ನ ಆ ಕಡೆ ತಿರ್ಕೊಂಡ. ನಮ್ಮ ಅಮ್ಮ ಏನೋ ತರಕಾರಿ ತರ ಕೇಳಿದ್ರು, ತಗೊಂಡು ನಾನು ನನ್ನ ತಂಗಿ ಇಬ್ರು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.